ನೋಡಿರಿ, ನಾನು ಕಾನ್ಸ್ಪೈರು ಮತ್ತೊಂದು ಆ ಶಬ್ದಗಳನ್ನು ಪ್ರಯೋಗ ಮಾಡೋಕ್ಕೆ ಹೋಗಲ್ಲ. ಈಗ ಜನರಿಗೆ ಬಿಡ್ತೀನಿ. ಈಗ ನೋಡಿರಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಇದು ವಾತಾವರಣ ಇದೆ ರೀ. ಇವತ್ತು ಅಲ್ಲಿ ಇದ್ದಂಥ ಲೋಕಲ್ ಶಾಸಕರನ್ನ ಕೇಳಿಬಿಡ್ರಿ, ಅವ್ರ ಮೇಲೆ ಒಬ್ಬರು ಪ್ರಭಾರಿ, ಮತ್ತೊಬ್ಬರು, ಅವರೆಲ್ಲ ಇದೇ ಸರ್ಕಲ್ ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಏನಾಗಿದೆ, ಇದು ಮೇಲೆ ಹೈಕಮಾಂಡು ಒಂದು ಸ್ಟ್ರಾಂಗ್ ಇದೆ. ಮತ್ತೊಂದು ಕಾರಣದ ಸಲುವಾಗಿ ಮೋದಿಯವ್ರ ನಾಯಕತ್ವ ಇದ್ದ ಸಲುವಾಗಿ ಯಾರೂ ಬಾಯಿ ಬಿಟ್ಟು ಹೊರಗೆ ಹೇಳ್ತಾ ಇಲ್ಲ. ನೀವು ಪರ್ಸನಲಾಗಿ ಕೆಲವು ಶಾಸಕರನ್ನ ಜಿಲ್ಲೆಯಲ್ಲಿದ್ದ MP ಗಳನ್ನು ನೀವು ಕೇಳಿದರೆ ನಿಮ್ಗೆ ಅದೆಲ್ಲ ಗೊತ್ತಾಗುತ್ತೆ. ಎಲ್ಲ ಸಹಿಸ್ಕೊಂಡು ಹೊಂಟಿದ್ದಾರೆ. ಯಾವಾಗ ಫ್ಲಡ್ ಗೇಟ್ ಓಪನ್ ಆಗ್ತದೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಸಂತೋಷ್ ಜಿ ಅವರು ಪದೇ ಮುಖ್ಯಮಂತ್ರಿ ಹುದ್ದೆಗೆ ಅವ್ರ ಹೆಸರು ಬರಾಕತ್ತಿತ್ತು. ಈ ಸಲ ಅವ್ರ ಹಿಂಬಾಗಿಲಿಂದ ನಿಮ್ಮನ್ನೆಲ್ಲ ಬಲಿ ಕೊಡ್ತಿದ್ದಾರಾ ಸರ್? ನೋಡಿ, ಒಂದು ನಾಳೆ ಈ ಒಂದು ಮಾನಸ ಪುತ್ರದ ಪ್ರೀತಿ ಪ್ರೇಮ ಇದೆಯಲ್ಲ, ಇದು ಫಸ್ಟು. ಆಮೇಲೆ ಅಂಥವ್ರು ಆರಿಸಿ ತೊಗೊಂಬಂದು ಆ ಅಂಬಿಷನ್ ಇತ್ತು ಅವ್ರಿಗೆ ಬಿಡ್ತೀನಿ ನಾನು. ನೋಡಿರಿ, ಒಂದು ನಾನು ಹೇಳ್ತೀನಿ, ಇವತ್ತು ನಾನು 7ನೇ ಸಾರಿ ಆರಿಸಿ ಬಂದರೆ BJPಯಿಂದ ಸೀನಿಯರ್ ಮೋಸ್ಟ್ ನಾನೇ ಆಗ್ತೀನಿ. ಹೀಗಾಗಿ ಆ ಹೆದರಿಕೆಯಿಂದ ಕೆಲವರು ಮಾಡಿದ್ರು ಅಂತ ಹೇಳಿದೆ ನಾನು. ಹೀಗಾಗಿ ಅದು ಏನೇನು ಉದ್ದೇಶ ಇದ್ದು ಗೊತ್ತಿಲ್ಲ. ಅದಕ್ಕೂ ಹೇಳಿದೆ ನಾನು ಇವತ್ತು ಹೇಳಿಬಿಡ್ತೀನಿ, ನಡ್ಡವ್ರ ಮುಂದೆ ಮೇಲೆ ಹೇಳಿ ಬಂದೆ. ನಾನು ಆರಿಸಿ ಬಂದರೆ ಲಾಸ್ಟ್ ಟೈಮ್ ನಮ್ಮನ್ನೇನು ಕೇಳಿಲ್ಲ, ಫೋಟೋ ಕೇಳಿಲ್ಲ, ಮತದಾನ ಮಾಡಿ MLA ಅಭಿಪ್ರಾಯ ಕೇಳಿಲ್ಲ. ನೇರವಾಗಿ ದಿಲ್ಲಿಂದ ನೀವು ಹೆಸರು ಕಳಿಸಿದ್ರಿ, ಆಯಿತು, ಅದನ್ನು ಒಪ್ಕೊಂಡಿಲ್ಲ.